ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜುಲೈ ತಿಂಗಳಲ್ಲಿ ಏನೆಲ್ಲ ಘಟನೆಗಳು, ಅವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಆಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಜುಲೈ ಮಂತ್ನ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ಕಡ್ಡಾಯವಾಗಿ ಆಗಿಯೇ ತೀರುತ್ತೆ ಅನ್ನೋವಂತಹ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೈವ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜುಲೈ ತಿಂಗಳಲ್ಲಿ ಯಾವೆಲ್ಲ ಘಟನೆಗಳು, ಯಾವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದಿದೆ, ಅಂದರೆ ಈ ಒಂದು ತಿಂಗಳಲ್ಲಿ ಏನೆಲ್ಲ ವಿಚಾರಗಳು ನಡೆಯುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾವೆಲ್ಲ ಎಚ್ಚರಿಕೆಯ ಮುನ್ಸೂಚನೆ ನಿಮಗೆ ಪ್ರಕೃತಿಯಿಂದ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಕಾರ್ಡ್ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನಂಬುವಂತಹ ಯಾವುದೇ ದೈವ ಆಗಿರಬಹುದು, ದೇವರಾಗಿರಬಹುದು, ಓಕೆ, ಯಾವುದಾದ್ರೂ ಒಂದು ದೇವರ ಹೆಸರನ್ನ ಹೇಳಿಕೊಂಡು ಫ್ಯೂ ಮಿನಿಟ್ಸ್ ಈ ವಿಡಿಯೋನಾದರೂ ಪಾಸ್ ಮಾಡಿ ಅಥವಾ ಫ್ಯೂ ಮಿನಿಟ್ಸ್ ಕಣ್ಣು ಮುಚ್ಚಿ ನೀವು ಡೀಪ್ ಬ್ರೀತ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನಂತರದಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಯನ್ನು ಕೂಡ ಕನೆಕ್ಟ್ ಆಗುತ್ತೆ. ಯಾವೆಲ್ಲ ಘಟನೆಗಳು ಜುಲೈಯಲ್ಲಿ ಆಗುತ್ತೆ, ಯಾವ ಎಚ್ಚರಿಕೆಯ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನುವಂತಹ ವಿಚಾರಗಳು ನಿಮಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಗೊತ್ತಾಗುತ್ತೆ. ನೋಡೋಣ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋ ನೋಡಿದ ನಂತರದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗದಂಥದ್ದಲ್ಲಿ ನಿಮಗೆ ಯಾರು ಬಹಳಷ್ಟು ಹತ್ತಿರ ಇರ್ತಾರೆ ಅಂಥ ವ್ಯಕ್ತಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನೀವು ಯಾವ ದೇವರನ್ನ ನಂಬ್ತಿದ್ದೀರಿ ಆ ದೇವರ ಹೆಸರನ್ನ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಜುಲೈ ತಿಂಗಳಲ್ಲಿ ಏನೆಲ್ಲ ವಿಚಾರಗಳು ನಡೆಯುವಂಥದ್ದಿದೆ, ಯಾವ ಘಟನೆಗಳು ನಡೆಯುವಂಥದ್ದಿದೆ ಜುಲೈ ತಿಂಗಳಲ್ಲಿ ಅಂತ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಏನು ನಡೀತಾ ಇದೆ ಜುಲೈ ಮಂತಲ್ಲಿ, ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ, ಪ್ರಕೃತಿಯಿಂದ ನಿಮಗೆ ಯಾವ ಎಚ್ಚರಿಕೆಯ, ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ನೋವುಗಳನ್ನು ನೀವೇನು ಫೇಸ್ ಮಾಡ್ತಾಯಿದ್ರಿ, ಆ ವಿಚಾರದಿಂದ ಆ ವಿಚಾರ ಅಂತ್ಯಗೊಳ್ಳುವಂತಹ ಟೈಮ್ ಆಗಿದೆ. ಹಾಗೆ ಈ ಮಂತ್ ಏನಿದೆಯಲ್ಲ ನೋಡಿ, ಜನವರಿಯಿಂದ ಜೂನ್ ತನಕ ಒಂದು ರೀತಿ ಇತ್ತು ನಿಮ್ಮ ಲೈಫು, ಬಟ್ ಆದರೆ ಜುಲೈಯಿಂದ ಡಿಸೆಂಬರ್ ತನಕ ಬಹಳಷ್ಟು ಅದ್ಭುತವಾದಂತಹ ದಿನಗಳು. ಬಹಳಷ್ಟು ಏನು ವಿಚಾರದಲ್ಲಿ ನೋವನ್ನು ಅನುಭವಿಸಿದ್ರಿ, ಆ ವಿಚಾರವಾಗಿ ಆ ನೋವಿನಿಂದ ನಿಮಗೊಂದಷ್ಟು ರಿಲೀಫ್ ಇದೆ. ಯಾವುದೋ ಒಂದು ಸಂಕಟದಲ್ಲಿದ್ರಿ, ಯಾವುದೋ ಒಂದು ವಿಚಾರದಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ನಲ್ಲಿದ್ರಿ, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಬಹಳಷ್ಟು ನಿಮ್ಮ ಮೇಲೆ ಗಾಸಿಪ್ ಮಾಡಿದಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ಊಹಾಪೋಹಗಳು ಅಥವಾ ಏನಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ನೀವು ಅಲ್ದಿರುವಂತಹ ವ್ಯಕ್ತಿತ್ವಗಳನ್ನು ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಿದ್ದಿದ್ದು ಏನಾಗಿತ್ತು ಅಂತ ಹೇಳಿದ್ರೆ ಒಂದಷ್ಟು ಕರ್ಮಗಳಿತ್ತು ನಿಮಗೆ. ಆ ಕರ್ಮನ ಕಳೆದು ಮುಂದಕ್ಕೆ ಬರ್ತಾ ಇದ್ದೀರಿ. ಜುಲೈ ತಿಂಗಳಲ್ಲಿ, ಜೂನಲ್ಲೇ ಎಲ್ಲ ಅಂತ್ಯಗೊಂಡು ಇವತ್ತಿನಿಂದ ಒಂದು ಕರ್ಮ ಕಳೆದು ಹೊಸ ರೀತಿಯಲ್ಲಿ ಬದುಕುವಂತಹ ಒಂದಷ್ಟು ಯೋಗಗಳು ಕೂಡ ಇಲ್ಲಿ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಮತ್ತೊಂದು ಮೆಸೇಜ್ ಏನು ಕೊಡ್ತಾ ಇದೆ ನೋಡೋಣ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೋಡಿ, ಇಷ್ಟು ದಿನ ನಿಮಗೆ ಯಾರೆಲ್ಲ ಅಡ್ಡದಾರಿಗೆ ಎಳೆಯುವಂಥದ್ದಾಗಿರ್ಬೋದು ಅಥವಾ ಇಷ್ಟು ದಿನ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಬಗ್ಗೆ ಬೆನ್ನಿಗೆ ಚೂರಿ ಮಾಡುವಂಥದ್ದಾಗಿರಬಹುದು, ಈ ರೀತಿಯೆಲ್ಲ ಏನು ಹಿಂದೆ ಇದ್ರಲ್ವ, ಬಹಳಷ್ಟು ಪಾಠಗಳನ್ನು ನೀವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದೀರಿ. ಬಟ್ ಆದರೆ ಈಗ ಬುದ್ಧಿವಂತಿಕೆಯಲ್ಲಿದ್ದೀರಿ. ನಿಮ್ಮನ್ನು ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಹಾಗೆ ನಿಮ್ಮ ಲೈಫಲ್ಲಿ ಯಾರೇ ಪ್ರಾಬ್ಲಮ್ಸ್ ಕೊಟ್ಟಿದ್ದಂಥವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಹಾಗೆ ಕೆಲವು ವ್ಯಕ್ತಿಗಳ ವ್ಯಕ್ತಿತ್ವಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಯಾರು ನಿಮ್ಮ ಕಣ್ಣಿಗೆ ಸುಣ್ಣವನ್ನು ಅಂದರೆ ಕಣ್ಣಿಗೆ ಮಣ್ಣೆರಚುವಂತಹ ಏನು ಇದ್ದರೂ
ಕೆಲವು ವ್ಯಕ್ತಿಗಳ ವಿಚಾರವಾಗಿ ಭಾಳಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ನೀವು ಒಂದಷ್ಟು ಪ್ರೊಟೆಕ್ಟಿವ್ ಆಗಿದ್ದೀರಿ. ಯಾವುದೇ ಒಂದು ದೇವರ ಅನುಗ್ರಹದಿಂದ ಆಗಿರಬಹುದು ಅಥವಾ ಈ ಕೆಟ್ಟ ಜನಗಳಿಂದ ಒಂದಷ್ಟು ನೀವು ಪ್ರೊಟೆಕ್ಟಿವ್ ಆಗಿದ್ದೀರಿ. ಈ ಜುಲೈ ಮಂತಿಗೆ ಕಾಲಿಡ್ತಾನೆ ನಿಮ್ಮ ಆರ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಆಗಿರ್ಬೋದು ಬಹಳಷ್ಟು ಪ್ರೊಟೆಕ್ಷನಲ್ಲಿ ಇದೆ ಅನ್ನುವಂತಹ ಮೆಸೇಜ್ ಕೂಡ ಇಲ್ಲಿ ತಿಳಿತಾ ಇದೆ. ಓಕೆ, ನೋಡಿ ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಯಾವುದೋ ಒಂದು ಒಳ್ಳೆಯ ವಿಚಾರ ಆಗಿರಬಹುದು, ಒಳ್ಳೆಯ ಸಂದೇಶಗಳಾಗಿರ್ಬೋದು, ಅಥವಾ ಇಲ್ಲಿ ಸಿಂಗಲ್ಸ್ ಏನಾದರೂ ನೋಡ್ತಾ ಇದ್ರೆ ಅಥವಾ ಈ ಗಂಡ ಹೆಂಡತಿ ನಡುವೆ ಏನಾದರೂ ಕಿರಿಕಿರಿ ಆಗ್ತಾ ಇದೆ, ಅಥವಾ ನಮ್ಮ ಪ್ರೇಮಿಯಿಂದ ವಿಚಾರವಾಗಿ ಅಥವಾ ಯಾವುದು ಕೆಲವು ಸಂಬಂಧಗಳು, ಒಳ್ಳೆಯ ಸಂಬಂಧಗಳು ದೂರ ಆಗಿತ್ತು, ಬಹಳಷ್ಟು ನೋವನ್ನು ತಿಂದಿದ್ರಿ, ಹಾಗೆ ಬಹಳಷ್ಟು ಅಂಥ ವ್ಯಕ್ತಿಗಳ ವ್ಯಕ್ತಿತ್ವಗಳನ್ನು ನೀವು ಕಂಡುಹಿಡಿದಿದ್ರಿ. ಸೊ ದೂರ ಆಗಿತ್ತು ಅನ್ನುವಂತಹ ಏನಾದರೂ ಒಂದು ಸನ್ನಿವೇಶಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅಂಥ ವ್ಯಕ್ತಿಗಳಿಂದ ನಿಮಗೆ ಮತ್ತೆ ವಿಶ್ವಾಸವಾಗಿ ಮಾತನಾಡುವಂಥದ್ದು ಅಥವಾ ಆ ವ್ಯಕ್ತಿಗಳ ಕಡೆಯಿಂದ ಒಂದಷ್ಟು ಮೆಸೇಜ್ ಬರುವಂಥದ್ದು, ಮಾತನಾಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡುವಂಥದ್ದು, ಹಾಗೆ ಗುಡ್ ನ್ಯೂಸ್ಗಳನ್ನ ನೀವು ಈ ಮಂತ್ನಲ್ಲಿ ನೋಡ್ತಿದ್ದೀರಿ ಅಂತ ಹೇಳ್ಬೋದು. ಓಕೆ, ಕೆಲವು ವ್ಯಕ್ತಿಗಳ ಏನಾಗಿರುತ್ತೆ, ನಿಮ್ಮ ಕರ್ಮದ ಅನುಸಾರವಾಗಿ ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಅವರ ನಿಜ ಬಣ್ಣನ ತಿಳಿಯುವಂಥ ಟೈಮ್ ಕೂಡ ನಿಮಗೆ ಬಂದಿತ್ತು. ಸೊ ಅಂಥದ್ದೆಲ್ಲ ನೀವು ಕಲ್ತಿದ್ದೀರಿ, ನೋಡಿದಿರಿ ಈ ಪೀರಿಯಡಲ್ಲಿ ಅಂಥ ವ್ಯಕ್ತಿಗಳ ನಿಜ ಮುಖಾನ, ನಿಜ ಬಣ್ಣನ ನೀವು ತಿಳ್ಕೊಂಡಿದ್ದೀರಿ. ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗಳೇ ನಿಮ್ಮ ಜೊತೆಗೆ ಮಾತಾಡುವಂತಹ ಸಾಧ್ಯತೆ, ನಿಮ್ಮ ಶತ್ರುಗಳಾಗಿರ್ಬೋದು, ಮಿತ್ರರಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಪ್ರೇಮಿ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಂಥ ವ್ಯಕ್ತಿಗಳಿಂದ ನಿಮಗೆ ಪುನಃ ಮೆಸೇಜ್ ಅಥವಾ ಮಾತನಾಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಕೆಲವು ಮೇಜರ್ ವಿಚಾರ ಏನು ಅಂತ ನಾನು ನೋಡ್ತಾ ಇದ್ದೀನಿ. ಕೆಲವು ಮೇಜರ್ ವಿಚಾರಗಳು ಏನಾಗಿದೆ ನೋಡೋಣ. ಲವರ್ಸ್ ಕಾರ್ಡ್ ಬರ್ತಾ ಇದೆ. ಎಸ್, ಬಿಸ್ನೆಸ್ ವಿಚಾರದಲ್ಲೂ ಅಷ್ಟೇ ನಿಮಗೆ ಕೈ ಹಿಡಿಯುವಂತಹ ಸಾಧ್ಯತೆ. ಪ್ರೇಮಿಗಳು ಅಂತ ಕೂಡಲೇ ಬರೀ ಪ್ರೇಮಿಗಳಿಗೆ ಅಲ್ಲ, ಇಲ್ಲಿ ಗಂಡ ಹೆಂಡತಿ ನಡುವೆ ಇಷ್ಟು ದಿನದವರೆಗೂ ಕೂಡ ಕಿರಿಕಿರಿ ಏನಿತ್ತು, ಈ ತಿಂಗಳಿಂದ ಬಹಳಷ್ಟು ನಿಮ್ಮ ಗಂಡ ಹೆಂಡತಿ ನಡುವೆ ಬಹಳಷ್ಟು ಅದ್ಭುತವಾದಂತಹ ಬಾಂಡಿಂಗ್ ಬೆಳೆಯುವಂಥದ್ದು ಅಥವಾ ಪರಸ್ಪರವಾಗಿ ಇಬ್ಬರು ಕೂತು ಮಾತನಾಡುವಂಥದ್ದು, ಮಕ್ಕಳೊಟ್ಟಿಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಬಿಸ್ನೆಸ್ ವಿಚಾರವಾಗಿ ಸ್ವಲ್ಪ ತಲೆ ಓಡಿಸುವಂಥದ್ದು, ಬಿಸ್ನೆಸ್ ವಿಚಾರವಾಗಿ ನೀವು ಯಾವ ರೀತಿ ಅದನ್ನು ಬಿಸ್ನೆಸ್ಸನ್ನು ತಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀರಿ ಅದೇ ರೀತಿ ಆ ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಅದೇ ರೀತಿ ಅದು ಕೂಡ ನಿಮಗೆ ಕೈ ಹಿಡಿಯುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಇಲ್ಲಿ ಗಂಡ ಹೆಂಡತಿಯ ನಡುವೆ ಬಹಳಷ್ಟು ಭಿನ್ನಾಭಿಪ್ರಾಯಗಳು ಏನಾದರೂ ನಡೆದಿತ್ತು ಅಂತ ಹೇಳಿದ್ರೆ ಇಬ್ಬರು ಕೂತು ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಅದ್ಭುತವಾಗಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಎಸ್, ಇನ್ನು ಬೇರೆ ವಿಚಾರದಲ್ಲಿ ನಾನು ನೋಡೋದಾದರೆ ಓಕೆ ಇಲ್ಲಿ ನೋಡಿ ಸ್ಮಶಾನ್ ಅಂತ ಬಂದಿದೆ. ಸೊ ಇಲ್ಲಿ ದೂರದ ವ್ಯಕ್ತಿಗಳ ಯಾವುದಾದ್ರೂ ಒಂದು ಹಿರಿಯ ಜೀವಗಳೋ ಅಥವಾ ಎಲ್ಲೋ ಒಂದು ಸಾವು ನೋವಿನ ಸುದ್ದಿನ ಕೇಳುವಂತಹ ಸಾಧ್ಯತೆ ಈ ಜುಲೈ ಮಂತಲ್ಲಿ ಕೂಡ ಇದೆ ಅಂತ ಹೇಳಬಹುದು. ಸಾವಿನ ವಿಚಾರ ನಿಮ್ಮ ಕಿವಿಗೆ ಬೀಳುವಂಥದ್ದು, ದೂರದ ಸಂಬಂಧಿಗಳು, ಹಾಗೆ ಕನಸಿನಲ್ಲಿ ಸಾವನ್ನು ನೋಡುವಂಥದ್ದು. ಇದರಿಂದ ನಿಮ್ಗೆ ಏನಾಗುತ್ತೆ, ಲಕ್ ಕೂಡ ಬರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂತಹ ಸೂಚನೆಗೆ ನಿಮ್ಮ ಕನಸಿನಲ್ಲಿ ಈ ಥರದ್ದು ಒಂದು ಬಂದಾಗ ಒಳ್ಳೆಯ ವಿಚಾರಗಳನ್ನು ಕೇಳ್ತೀರಿ ಅಂತ ಹೇಳಿ. ಹಾಗೆ ನಾನು ಹೇಳಿದ್ನಲ್ಲ, ಫಸ್ಟ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಹಾಗೆ ಇಲ್ಲಿ ಸ್ಮಶಾನ್ ಬಂದಿದೆ. ಅಂದರೆ ನಿಮ್ಮ ಕರ್ಮಗಳನ್ನು ಕಳೆದು ಮುಂದಕ್ಕೆ ಹೆಜ್ಜೆ ಇಡ್ತಿದ್ದೀರಿ ಅಂತ ಹೇಳ್ಬೋದು. ಹೆದರ್ಕೊಳ್ಳೋ ಅಂಥದ್ದು ಬೇಡ, ಯಾವುದೋ ದೂರದ ವಿಚಾರದಲ್ಲಿ ಕೇಳ್ತೀರಿ ಅಥವಾ ಟಿವಿಯಲ್ಲೋ ಏನೋ ಒಂದು ಕೇಳಬಹುದು. ಇಲ್ಲಿ ಹಾಗೆಯೇ ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ ಇಷ್ಟು ದಿವಸದವರೆಗೂ ಕೂಡ, ಬಟ್ ಆಗ್ತಾ ಇರಲಿಲ್ಲ, ನನ್ನ ಜೀವನದಲ್ಲಿ ಬಹಳಷ್ಟು ನೋವುಗಳನ್ನೇ ನಾನು ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಆ ನೋವುಗಳಿಗೆ ಅಂತ್ಯದ ತಿಂಗಳಿದಾಗಿದೆ ಅಂತ ಹೇಳಿ. ಅಂದರೆ ಕರ್ಮ ಕಳೆದು ಮುಂದಕ್ಕೆ ಬರ್ತಾ ಇದ್ದೀರಿ, ಹೊಸ ಜೀವನ, ಹೊಸ ಲೈಫ್ ಸ್ಟೈಲು ಇದು ನಿಮ್ಮ ಹತ್ರ ಬಂದು ಸೇರ್ತಾ ಇದೆ ಅನ್ನೋದು ಇಲ್ಲಿ ನಾನು ನೋಡಬಹುದು. ಅಗೇನ್ ಇಲ್ಲಿ ನಿಮ್ಮ ಎನರ್ಜಿ ಯಾವ ರೀತಿ ಇರುತ್ತೆ, ಯಾವ ರೀತಿಯಾಗಿ ಎಚ್ಚರಿಕೆ ಕೊಡ್ತಾ ಇದೆ. ದಿ ಡ್ರೀಮ್, ಎಸ್, ನೀವೇನು ಕನಸು ಕಂಡಿದ್ರೋ,
ನೀವು ಯಾವ ವ್ಯಕ್ತಿ ವಿಚಾರವಾಗಿ ಕನ್ಸ್ಕೊಂಡಿರ್ಬೋದು, ಅಥವಾ ನಿಮಗೆ ಗೋಲ್ ವಿಚಾರವಾಗಿ ಆಗಿರಬಹುದು, ಏನೇ ವಿಚಾರವಾಗಿ ಆಗಿರಬಹುದು, ಅದು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಯಾರೆಲ್ಲ ಅತ್ತರೆಲ್ಲ ಬೈ ಮಾಡ್ಕೊಂಡಿದ್ದೀರಲ್ಲ, ಒಂದಷ್ಟು ಈ ಜುಲೈ ಮಂತಲ್ಲಿ ಅತ್ತರ್ಗಳನ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಬಿಸ್ನೆಸ್ನ ಆಗಿರ್ಬೋದು, ನಿಮ್ಮ ಮನಿಯನ್ನು ಆಗಿರಬಹುದು. ಓಕೆ, ನೀವು ಹೋಗುವಂತಹ ಜಾಗದಲ್ಲಿ ಒಂದಷ್ಟು ಲಕ್ಸುರಿ ಪರ್ಸನ್ ರೀತಿ ಕಾಣಿಸುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಅತ್ತರು ಯಾರೆಲ್ಲ ಬೈ ಮಾಡಿದ್ರಿ ದಯವಿಟ್ಟು ಅದನ್ನು ಧರಿಸ್ಕೊಳ್ಳಿ. ಈ ಮಂತ್ನಲ್ಲಿ ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಈಡೇರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಎಸ್, ಇಲ್ಲಿ ನೋಡಿ, ಕಳೆದು ಹೋಗಿರುವಂತಹ ವ್ಯಕ್ತಿ ಅವರೇ ಬರುವಂಥದ್ದಾಗಿರ್ಬೋದು. ಗಂಡ ಹೆಂಡತಿ ನಡುವೆ ಏನಾದರೂ ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು. ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆದವರು ಇದನ್ನು ತಗೊಳ್ಳಿ. ಹಾಗೆ ಮನೆಯಲ್ಲಿ ಬಹಳಷ್ಟು ಕಿರಿಕಿರಿಗಳನ್ನು, ಯಾವುದ್ಯಾವುದೋ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ರೆ ಅದರಿಂದನೂ ಕೂಡ ರಿಲೀಫ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ಕಾರ್ಡೇ ಮೇಜರ್ ಕಾರ್ಡ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಆ ವಿಚಾರವಾಗಿ, ಯಾವ ವಿಚಾರವಾಗಿ ಇಷ್ಟು ದಿವಸ ನೋವುಗಳನ್ನು ನೀವು ತಿಂತಾ ಇದ್ರಿ, ಆ ವಿಚಾರವಾಗಿ ಒಂದಷ್ಟು ರಿಲೀಫ್ನ ನೀವು ನೋಡ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ಕೂಡ ನಾನು ತೆಗಿತಾ ಹೋಗ್ತೀನಿ. ಓಕೆ, ಬ್ರೋಕನ್ ಬ್ರಿಡ್ಜ್, ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಎ ಪ್ರಾಬ್ಲಮ್ ಅಂತ ಹೇಳಿ. ಓಕೆ, ಇಲ್ಲಿ ಟ್ರಬಲ್ ಅಂತ ಹೇಳಿ ಬರ್ತಾ ಇದೆ. ಹೌದು, ಈ ಹಿಂದೆ ನೀವು ಯಾವುದೋ ಒಂದು ವಿಚಾರವಾಗಿ, ಯಾವುದೋ ಒಂದು ವಿಚಾರದ ಹಿಂದೆ ಹೋಗಿ ಅದರಿಂದ ಆಗಲೇ ಇಲ್ಲ, ನಾನು ಅನ್ಸಕ್ಸಸ್ಫುಲ್ ಆಗೋಗ್ಬಿಟ್ಟೆ, ನಾನು ಪ್ರಾಬ್ಲಮಿಂದ ಹೊರಗಡೆ ಬರಲೇ ಇಲ್ವಾ ಅಂತ ನಿಮ್ಮ ಮನಸ್ಸಿನಲ್ಲಿ ನಿಮ್ಗೆ ಏನಾದರೂ ಅನಿಸಿದರೆ, ಒಂದಷ್ಟು ಟ್ರಬಲ್ನ ನೀವೇನು ಅನುಭವಿಸಿದ್ರಿ, ಬಟ್ ಇನ್ನು ಮುಂದೆ ಆ ಥರ ಆಗುವಂತಹ ಪರಿಸ್ಥಿತಿ ಇರೋದಿಲ್ಲ ಅನ್ನುವಂತಹ ಸೂಚನೆಗಳು ಕೂಡ ಇಲ್ಲಿ ತೋರಿಸ್ತಾ ಇದೆ. ಕೆಲವೊಂದು ಸಲ ನಿಮ್ಮ ಕೆಟ್ಟ ನಿರ್ಧಾರದಿಂದ ನಾನು ಬಾಣಲೆಯಿಂದ ತೆಗೆದು ಬೆಂಕಿಗೆ ಬಿದ್ದುಬಿಟ್ನೇನೋ ಅನ್ನುವಂತಹ ಪರಿಸ್ಥಿತಿಗಳನ್ನ ನಿಮಗೆ ನೀವೇ ಮಾಡ್ಕೊಂಡಿದ್ದೀರಿ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ. ಸೊ ಏನೇ ಒಂದು ನಿರ್ಧಾರಗಳನ್ನು ತಗೊಳ್ಳೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಬೇಕಾಗತ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಇಲ್ಲಿ ಕೆಲವೊಂದು ಸಲ ಯಾವುದೋ ಒಂದು ಆಗದೇ ಇರುವಂತಹ ವಿಚಾರದ ಹಿಂದೆ ಹೋಗಿ, ಅಯ್ಯೋ ಆಗಲೇ ಇಲ್ಲ, ನನ್ನ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋದಕ್ಕಾಗೋದೇ ಇಲ್ವೇನೋ ಅನ್ನುವಂತಹ ಒಂದಷ್ಟು ಕೆಟ್ಟ ಮನಸ್ಥಿತಿಯಲ್ಲಿದ್ದೀರಿ ನೀವು. ಓಕೆ, ಸೊ ಬಟ್ ಆದರೆ ಈ ಮಂತ್ ಏನಿದೆಯಲ್ಲ, ಒಂದಷ್ಟು ಮನೆಯಲ್ಲಿ ಒಂದಷ್ಟು ಸಂತೋಷದ ವಾತಾವರಣಗಳನ್ನು ಕೇಳುವಂಥದ್ದು, ಹಾಗೆ ನಿಮ್ಮ ಸಂಸಾರದಲ್ಲಿ ಒಂದಷ್ಟು ಖುಷಿಯ ವಾತಾವರಣಗಳನ್ನು ನೋಡುವಂಥದ್ದು, ಇದೆಲ್ಲನೂ ಕೂಡ ಆಗತ್ತೆ ಅನ್ನುವಂತಹ ಸೂಚನೆ ಇಲ್ಲಿ ರೀಡಿಂಗ್ ಮುಖಾಂತರವಾಗಿ ನಿಮಗೆ ಕೊಡ್ತಾ ಇದೆ. ಓಕೆ, ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಭಯ ಬೇಡ, ಬೇರೆ ಬೇರೆ ವಿಚಾರವಾಗಿ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನು ತಲೆಯಿಂದ ತೆಗೆದುಕೊಳ್ಳಿ. ಹಾಗೆ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ನೆನ್ನೇನೋ ಒಂದು ಆಫರ್ ಪ್ರೈಸ್ನಲ್ಲಿ ಬಿಟ್ಟಿದ್ದೀನಿ. ಹೆಮಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್. ಇದು ಏನು ಮಾಡುತ್ತೆ, ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಗಳನ್ನು ತೆಗೆದುಹಾಕತ್ತೆ. ನೆಗೆಟಿವ್ ಥಾಟ್ಸ್ ಆಗಿರಬಹುದು, ನೆಗೆಟಿವ್ ಆಲೋಚನೆ ಆಗಿರಬಹುದು, ಯಾವುದೋ ಒಂದು ಕೆಟ್ಟ ಕಣ್ಗಳಿಂದ ಬಹಳಷ್ಟು ಸಫರ್ ಪಡ್ತಾ ಇದ್ದರೆ ಅದರಿಂದನೂ ಕೂಡ ರಿಲೀಫ್ ಕಾಣುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಬಹುದು. ಸೊ 1399ಗೆ ಆಫರ್ ಪ್ರೈಸಲ್ಲಿದೆ. ಬ್ಲ್ಯಾಕ್ ಟರ್ಮಲಿನ್ ಸಾಮಾನ್ಯವಾಗಿ ನಾನು ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾವಾಗಲೂ ಕೊಡಲ್ಲ. ಇವಾಗ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ, ಪ್ರತಿಯೊಬ್ಬರು ಬಹಳಷ್ಟು ಕ್ಯಾನ್ಸರ್ ಪೇಷಂಟ್ಸ್ಗಳೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನನಗೆ ಆಫರ್ ಪ್ರೈಸಲ್ಲಿ ದಯವಿಟ್ಟು ಬಿಡಿ, ನಮಗೂ ಗ್ರೌಂಡಿಂಗ್ ಆಗಬೇಕು, ಅದೊಂದು ಸಮಾಧಾನ, ಈ ರೀತಿ ಎಲ್ಲ. ಬಟ್ ನನ್ನ ಮನಸ್ಸಿನಲ್ಲಿ ಈ ಕ್ರಿಸ್ಟಲ್ಸ್ಗಳನ್ನೆಲ್ಲ ನಾನು ಕೊಡುವಾಗ ಏಂಜಲ್ಸೇ ನಿಮ್ಮ ಮನೆಗೆ ಬಂದಿದ್ದಾರೆ ಅನ್ನುವಂತಹ ರೀತಿಯಲ್ಲಿ, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇದ್ರೂ ಕೂಡ ಸಾಲ್ವ್ ಮಾಡ್ತಾರೆ ಇವರು ಅನ್ನುವಂತಹ ಒಂದು ಮನೋಭಾವದಿಂದ ನಾನು ಹೀಲಿಂಗ್ ಮಾಡಿ ನಿಮಗೆ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಎಷ್ಟೋ ಜನ ರಿಸಲ್ಟ್ಗಳನ್ನ ಹೇಳ್ತೀರಿ, ಆಗೋಯ್ತು, ಇನ್ನೂ ಕ್ರಿಸ್ಟಲ್ ಹೀಲಿಂಗ್ ಇಟ್ಟುವಾಗೆ ಆಗೋಗಿದೆ ಎಲ್ಲ ಕೆಲಸಗಳು ಅನ್ನುವಂತಹ ರೀತಿಯಲ್ಲಿ ನೀವು ಕೂಡ ಪ್ರತಿಯೊಬ್ಬರು ಕೂಡ ಬೈ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಕೂಡ ಇದೇ ರಾಶಿ ಭವಿಷ್ಯ ಈ ಥರದ್ದೆಲ್ಲ ಏನೂ ಇಲ್ಲ. ಪ್ರತಿಯೊಬ್ಬರು ಕೂಡ ಹಾಕ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಈ ಕಾಲದಲ್ಲಿ ನಾವು ಸರಿಯಾದ ಟೈಮ್ಗೆ ಊಟ ಮಾಡೋದು, ಸರಿಯಾದ ಟೈಮ್ಗೆ ವಾಕ್ ಮಾಡೋದು ಇದೆಲ್ಲ ಕಷ್ಟನೇ. ಸೊ ಅಟ್ಲೀಸ್ಟ್ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕಾದ್ರೂ ಇದನ್ನು ಧರಿಸ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ಸ್, ಯಾವುದೋ ಒಂದು ಕೆಲಸದ ಸ್ಥಳಗಳಲ್ಲಿ ಬಹಳಷ್ಟು
ಟೆನ್ಷನ್ಸ್ನಿಂದ ಇದ್ರಿ, ಬಹಳಷ್ಟು ಚಿಂತೆಗೊಳಗಾಗಿದ್ರಿ, ಬಹಳಷ್ಟು ಸ್ಟ್ರೆಸ್ ಆಗಿರಬಹುದು, ಯೋಚನೆಗಳಾಗಿರ್ಬೋದು, ಬಹಳಷ್ಟು ಅಂದರೆ ಆಯಾಸದ ಫೀಲ್ ನಿಮಗೆ ಏನು ಇಲ್ಲಿವರೆಗೂ ಇತ್ತು ಅದು ಎಂಡ್ ಆಗ್ತಾ ಇದೆ ಅಂತ ಹೇಳಿ. ಎಲ್ಲ ಥರನೂ ನೀವು ಕೆಲಸದ ವಿಚಾರದಲ್ಲಾಗಿರಲಿ, ಬಿಸ್ನೆಸ್ ವಿಚಾರದಲ್ಲಾಗಿರಲಿ, ಎಲ್ಲ ಥರನೂ ನೋವುಗಳನ್ನು ಪಟ್ಟಿದ್ದೀರಿ. ಹಾಗೆ ಎಲ್ಲ ಥರದ ನೋವಿನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದಿರಿ ಇಲ್ಲಿ. ಸೊ ಹಾಗಾಗಿ ಇದು ಒಂದಷ್ಟು ಈಗೇನು ಇನ್ನೂ ನೋವಲ್ಲೇ ಇದ್ದೀನಿ ನಾನು ಅಂತ ಹೇಳಿದ್ರೆ ಇದು ಕೊನೆಯ ಹಂತ. ಒಬ್ಬೊಬ್ರಿಗೆ ನೋಡಿ ಲೈಫಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುತ್ತೆ. ಒಬ್ರಿಗೆ ಹೆಲ್ತಲ್ಲಿ ಇಶ್ಯೂಸ್ ಇದ್ದರೆ ನಿಮ್ಗೆ ಬಿಸ್ನೆಸ್ಸಲ್ಲಿ ಇರುತ್ತೆ, ಇನ್ನೊಬ್ರಿಗೆ ಇನ್ಯಾವುದ್ರಲ್ಲೂ ಇರುತ್ತೆ, ಇನ್ನೊಬ್ರಿಗೆ ಇನ್ಯಾವುದ್ರಲ್ಲೂ ಇರುತ್ತೆ. ಬಟ್ ನಮ್ಮ ಟೈಮ್ ಕೆಟ್ಟಾಗ ನಾವು ಅದನ್ನು ಯಾವುದೋ ಒಂದು ನೋವನ್ನು ಅನುಭವಿಸಲೇಬೇಕು ಅಂತ ಹೇಳಿ ಭಗವಂತನ ಇಚ್ಛೆ ಆಗಿದ್ದರಿಂದ ನಾವು ಅದನ್ನು ಅನುಭವಿಸಲೇಬೇಕಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ, ಫೇಸ್ ಮಾಡಿ ಇಲ್ಲಿವರೆಗೂ ಬಂದಿರ್ತಾರೆ. ಓಕೆ, ಯಾರಿಗೂ ಇಲ್ದಿದ್ದು ನನಗೇ ಆಗಿದೆಯಾ ಅನ್ನುವಂತಹ ಮನೋಭಾವನೆ ಬೇಡ. ಹಾಗೆ ನಿಮ್ಮ ಹೆಲ್ತ್ ಕಡೆ ದಯವಿಟ್ಟು ಗಮನ ಕೊಡಿ. ಬಹಳಷ್ಟು ಜಾಗದಲ್ಲಿ ನಿಲ್ಲೋದಿಲ್ಲ, ಓಡಾಟಗಳು ಜಾಸ್ತಿ ಮಾಡ್ಕೊಳ್ತೀರಿ. ಅದು ಎಲ್ಲನೂ ಸ್ವಲ್ಪ ಕಂಟ್ರೋಲ್ನಲ್ಲಿ ಮಾಡ್ಕೊಳ್ಳಿ. ದುಡುಕಿ ನಿರ್ಧಾರಗಳನ್ನು ತಗೊಂಡ್ಬಿಡೋದು, ಬೇಕು ಅಂತಲೇ ಟ್ರಾವೆಲಿಂಗ್ ಮಾಡುವಂಥದ್ದು, ಬೇಕು ಅಂತಲೇ ಅಲ್ಲಿಂದ ಇಲ್ಲಿಗೆ ಓಡಾಡ್ತೀರಿ, ಇಲ್ಲಿಂದ ಅಲ್ಲಿಗೆ ಓಡಾಡ್ತೀರಿ. ಇದರಿಂದ ನಿಮಗೆ ಆಯಾಸ ಆಗ್ತಾ ಇದೆ, ಅದ ನಂತರದಲ್ಲಿ ನಿಮಗೆ ಟೆನ್ಷನ್ಸು ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಓಕೆ, ಇದೊಂದು ಜುಲೈ ಮಂತ್ನಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ. ಹಾಗೆ ಇಲ್ಲಿ ಯಾರಾದರೂ ಕೆಲಸನ ಚೇಂಜ್ ಮಾಡಬೇಕು ಅಥವಾ ನಾನೊಂದಷ್ಟು ಇಂಟರ್ವ್ಯೂಗಳನ್ನ ನಾನು ಮಾಡಿದ್ದೀನಿ ಮೇಡಮ್, ಅದಾಗತ್ತಾ ಅಂತ ಹೇಳಿದ್ರೆ ಯಾವುದೋ ಒಂದು ಹೊಸ ಕೆಲಸ, ಹೊಸ ಬದಲಾವಣೆ, ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಯಾವುದೋ ಒಂದು ಹೊಸ ವಿಚಾರ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದೆ ಅಂತ ಹೇಳಿ ಅದ್ಭುತವಾದಂತಹ ಹೊಸ ಯಾವುದೋ ಒಂದು ಆ್ಯಕ್ಷನ್ ತಗೊಳ್ಳೋದಾಗಿರ್ಬೋದು, ನನ್ನ ಲೈಫ್ನ ಈ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ಧೈರ್ಯ ನಿಮಗೆ ಬರುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಬದಲಾವಣೆ, ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ತರುವಂತಹದ್ದು ಈ ಜುಲೈ ಮಂತ್ನಲ್ಲಿ ಅದು ಒಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸುತ್ತೆ. ಅದು ಯಾವ ವಿಚಾರನಾದರೂ ಆಗಿರಬಹುದು, ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ಬಿಸ್ನೆಸ್ ವಿಚಾರ ಆಗಿರ್ಬೋದು, ಹಾಗೆ ಮನೆಯಲ್ಲಿ ಯಾರ್ದೋ ಒಂದು ವಿಚಾರವಾಗಿ ನೀವು ನಿರ್ಧಾರಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಈ ತಿಂಗಳೇ ನೀವು ಒಂದು ಆ್ಯಕ್ಷನ್ ತಗೊಳ್ತೀರಿ, ಅದ್ಭುತವಾದಂತಹ ಬದಲಾವಣೆಗಳು ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸಗಳು ಏನು ನಿಂತ ಕೆಲಸಗಳಿದೆಯಲ್ಲ, ನಿಮ್ಮ ಮೈಂಡ್ ಸೆಟ್ಟಿಂದ ಇಷ್ಟು ದಿವಸ ಆಗಿರಲಿಲ್ಲ, ಬಟ್ ಆದರೆ ಈಗ ಚುರುಕುತನ ಜಾಸ್ತಿ ಅಂದರೆ ಜುಲೈನಿಂದ ಭಾಳಷ್ಟು ಚುರುಕ್ತನ, ಇಷ್ಟು ದಿವಸ ಮಂದವಾಗಿರುವಂಥದ್ದು, ಸ್ಟ್ರೆಸ್ ತಗೊಳ್ಳುವಂಥದ್ದು, ಸುಸ್ತಾಗಿರುವಂಥದ್ದು, ಕೆಲಸದ ಬಗ್ಗೆ ಆಸಕ್ತಿ ಇಲ್ದಿರುವಂಥದ್ದು, ಒಂದು ರೀತಿ ಸೋಂಬೇರಿ ರೀತಿ ಇದ್ರಿ. ಆದರೆ ಕಡ್ಡಿನ ಗುಡ್ಡ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು, ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿದ್ರಿ. ಬಟ್ ಆದರೆ ಈಗ ನಿಮ್ಮ ಲೈಫಲ್ಲಿ ಅದ್ಭುತವಾದಂತಹ ಬದಲಾವಣೆ ಮಾಡ್ಕೋಬೇಕು, ನಮ್ಮ ಕೈಯಲ್ಲಿ ಯಾಕೆ ಈ ರೀತಿ ಇರೋದಕ್ಕಾಗೋದಿಲ್ಲ ಅನ್ನುವಂತಹ ಮೈಂಡ್ ಸೆಟ್ ಇದೇ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಅದೇ ಥರನೇ ನೀವು ಅಂದ್ಕೊಂಡಂತೆ ಬಹಳಷ್ಟು ಬೇಗ ಎಲ್ಲ ಕೆಲಸಗಳಾಗುವಂಥದ್ದಾಗಿರ್ಬೋದು, ಅಥವಾ ಚುರುಕುತನ ಜಾಸ್ತಿ ಆಗುತ್ತೆ ಅನ್ನುವಂತಹ ಮೆಸೇಜ್ ಇಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಹಾಗೆ ವಾವ್, ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಅದ್ಭುತ. ಯಾವುದೋ ಒಂದು ಹೆಣ್ಣು ದೇವಿಯ ಆರಾಧನೆ ಆಗಿರ್ಬೋದು, ಅಥವಾ ಹೆಣ್ಣು ದೇವಿಯ ರಕ್ಷಣೆ ನಿಮಗೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಆಕೆಯನ್ನು ಆರಾಧನೆ ಮಾಡುವಂಥದ್ದಾಗಿರ್ಬಹುದು. ಬಹುಶಃ ಆಷಾಢ ಬರ್ತಾ ಇರೋದ್ರಿಂದ ಯಾವುದೋ ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೂ ಕೂಡ ಹೋಗ್ತೀರಿ ಅನ್ನೋದು ಕೂಡ ಇಲ್ಲಿ ನನಗೆ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಈ ರೀಡಿಂಗ್ ಹೆಣ್ಮಕ್ಳು ನೋಡ್ತಾ ಇದ್ರಿ, ಆಷಾಢ ಎಂಟ್ರಿ ಕೊಡ್ತಾ ಇದೆ. ದಯವಿಟ್ಟು ದೇವಿಯನ್ನು ಎಷ್ಟು ಆರಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಆರಾಧನೆ ಮಾಡ್ಕೊಳ್ಳಿ. ಇದೆಲ್ಲ ಏನು ಗೊತ್ತಾ, ಒಂದು ರೀತಿ ನಮ್ಮ ಬ್ಯಾಟ್ರಿ ಪವರ್ ಬ್ಯಾಂಕ್ ಇದ್ದಂಗೆ. ನಾವು ಈ ರೀತಿ ಮಾಡ್ಕೊಳ್ಳೋದೆಲ್ಲ ಏನಿದೆ, ಒಂದು ರೀತಿ ಪವರ್ ಬ್ಯಾಂಕ್ ಇದ್ದಂಗೆ. ಬಹಳಷ್ಟು ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ನಿಂಬೆ ಹಣ್ಣಿನ ದೀಪವನ್ನು ರಾಹು ಕಾಲದಲ್ಲಿ ಹಚ್ಚುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆ ಅಂದರೆ ನಿಮ್ಮ ಲೈಫಲ್ಲಿ ಬರುವಂತಹ ಯಾವುದೇ ಸಮಸ್ಯೆ ಆಗಿರಬಹುದು, ಈಸಿಯಾಗಿ ಬಂದು ಅದು ಈಸಿಯಾಗಿ ಹೋಗ್ಬಿಡುತ್ತೆ. ಕೆಲವೊಂದು ವಿಚಾರಗಳು ನಡೀಲೇಬೇಕು, ನಡೆಯುತ್ತೆ. ಬಟ್ ಆದರೆ ಈ ಥರ ಆಗೋಯ್ತಾ ಅನ್ನೋದೇ, ಇಷ್ಟು ಕಷ್ಟ ಕೊಟ್ಟು ಭಗವಂತ ಇಷ್ಟು ಬೇಗ ಅದನ್ನು ತಗೊಂಡ್ಬಿಟ್ನಾ ಅನ್ನುವಂತಹ ಫೀಲ್ ಕೂಡ, ಎಂಥ ಸಿಚುವೇಶನ್ಸ್ ಕೂಡ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ನಿಮ್ಗೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಸ್ಪಿರಿಚುವಲಿ ಭಾಳಷ್ಟು ಕನೆಕ್ಟ್ ಆಗ್ತೀರಿ. ಹಾಗೆ ಕೆಲವು ಸಮೃದ್ಧಿಯನ್ನು ನೋಡ್ತೀರಿ ಇದೇ ವರ್ಷ, ಇದೇ ತಿಂಗಳಲ್ಲಿ ಕೆಲವು ಸಮೃದ್ಧಿ ಹತ್ತಕ್ಕೆ ಒಂದು ಹೆಜ್ಜೆ ಮುಂದಿಡ್ತೀರಿ. ಹಾಗೆ ಇದ್ರ ಜೊತೆಯಲ್ಲಿ ನಿಮಗೆ ಒಂದಷ್ಟು ದೇವಿಯ ಆರಾಧನೆಗಳು ಕೂಡ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಮೇಜರ್ ಏನು ವಿಷಯ ಹೇಳ್ತಾ ಇದೆ ಕಾರ್ಡ್, ಮೇಜರಾಗಿ ಯಾವ ವಿಚಾರ ಹೇಳ್ತಾ ಇದೆ,
ಹ್ಯಾಂಗ್ಡ್ ಮ್ಯಾನ್. ದಯವಿಟ್ಟು ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ, ನೀವು ಸ್ಟ್ರಕ್ ಆಗುವಂತಹ ಬೇಡ. ಅಂದರೆ ಅಯ್ಯೋ ನನ್ನ ಕೈಯಲ್ಲಿ ಆಗದೇ ಇಲ್ವೇನೋ, ಕೆಲವೊಂದು ಸಲ ಹಂಗೆ ಮಾಡ್ತೀರ ನೀವು, ಪಾಸ್ ಆಗಿಬಿಡೋದು. ಇವತ್ತೆಲ್ಲ ಹುಮ್ಮಸ್ನಿಂದ ಏನೋ ಮನೆಯೆಲ್ಲ ಅಲಂಕಾರ ಮಾಡಿಕೊಂಡು, ಅಥವಾ ನಿಮ್ಮನ್ನು ನೀವು ಅಲಂಕಾರ ಮಾಡ್ಕೊಂಡು, ಗಂಡು ಮಕ್ಕಳಾಗಿದ್ದರೆ ನಿಮ್ಮನ್ನು ನೀವು ಅಲಂಕಾರ ಮಾಡ್ಕೊಂಡು ಒಂದಿನ ಚಾರ್ಮಾಗಿ, ಒಂದಿನ ದೇವಸ್ಥಾನಕ್ಕೆ ಹೋಗಿ, ಒಂದಿನ ಕೆಲಸದಲ್ಲಿ ಭಾಳಷ್ಟು ಹುಮ್ಮಸ್ಸುಗಳನ್ನು ನೀವು ತೋರಿಸುವಂಥದ್ದು, ನಂತರದಲ್ಲಿ ಸ್ಟ್ರಕ್ ಆಗುವಂಥದ್ದು. ಅಯ್ಯೋ ನನಗೆ ಉಸಿರು ಕಡಿಸ್ದಂಗೆ ಆಗ್ತಾಯಿದೆ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ದಯವಿಟ್ಟು ನೀವು ಸ್ಟ್ರಕ್ ಆಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ, ಒಂದಷ್ಟು ದೇವಿಯ ಆರಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋದಾಗೂ ಕೂಡ ನೀವು ಅನ್ಕೊಂಡಂತಹ ಕೆಲಸಗಳಾಗುವಂತಹ ಸಾಧ್ಯತೆ ಇದೆ. ಕೆಲವೊಂದ್ಸಲ ನಿಮಗೆ ಆ ರೀತಿ ಅನ್ಸೋದು, ಯಾರೋ ಏನೋ ಮಾಡಿಸ್ಬಿಟ್ರೆ, ನನಗೆ ಏನೋ ಆಗೋಗ್ಬಿಟ್ಟಿದೆ, ನಾನು ಹೊರಗಡೆ ಹೋಗದೆ ಇದ್ದಂಗೆ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ. ಸೊ ನೀವು ನನ್ನ ನೋಡಿ, ಬೆಳಿಗ್ಗೆ ಹೊತ್ತು ಫಸ್ಟ್ ಆಫ್ ಆಲ್ ಅಯ್ಯೋ ಈ ದಿನನೇ ಹಾಳಾಯಿತು, ಅಥವಾ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಏನೋ ಆಗ್ತಾ ಇದೆ ನನ್ನ ಜೀವನದಲ್ಲಿ, ಈ ರೀತಿ ಎಲ್ಲ ಅನ್ಕೊಳ್ಳೋದ್ರ ಬದಲು ಬೆಳಗಿನ ಏನಿದೆ ರಾತ್ರಿ ಮಾತ್ರ ತುಂಬ ಒಳ್ಳೆ ನಿದ್ದೆಗಳನ್ನು ಮಾಡಿ. ಮೈಂಡ್ ಬ್ರೈನ್ ತುಂಬಾ ಫ್ರೆಶ್ ಆಗಿರುತ್ತೆ. ಬೇಗನೆ ಅರ್ಲಿ ಬೇಗನೆ ಬೆಡ್ಗೆ ಹೋಗಿ ಸೇರುವಂಥದ್ದು, ಅರ್ಲಿ ಸ್ಲೀಪ್ ತುಂಬಾ ಒಳ್ಳೆಯದು. ಬೇಗನೆ ಮಲ್ಕೊಳ್ಳಿ, ಗಾಢವಾದಂಥ ನಿದ್ದೆ ಮಾಡಿ ಬ್ರೈನಿಗೆ ರಿಲೀಫ್ ಕೊಟ್ಟಾಗ ಮಾರನೇ ದಿನ ನಾವು ಚುರುಕಾಗಿರ್ತೀವಿ. ನಾವು ಅದೇ ಬ್ರೈನಿಗೆ ಭಾಳಷ್ಟು ಸ್ಟ್ರೆಸ್ ಕೊಟ್ಟಾಗ, ನಿದ್ದೆ ಇಲ್ದಾಗ ನಾವೇನು ಮಾಡಿಬಿಡ್ತೀವಿ, ಆ ಕೆಲಸಕ್ಕೆ ಹೋಗುವಂಥ ಹುಮ್ಮಸ್ಸೇ ಇರೋದಿಲ್ಲ. ಯಾವತ್ತೋ ಒಂದಿನ ಚುರುಕಾಗುವಂಥದ್ದು, ಇನ್ನೊಂದು ದಿನ ಯಥಾ ಪ್ರಕಾರ ಮಲಗುವಂಥದ್ದು. ಸೊ ಅದಕ್ಕೆ ನಾನು ಈ ಬ್ರೇಸ್ಲೆಟ್ ತೋರಿಸಿದ್ದೀನಿ, ಹೆಮೆಟೈಟ್ ಮಿಕ್ಸ್ ಬ್ಲ್ಯಾಕ್ ಟರ್ಮಲಿನ್. ಇದು ನಿಮಗೆ ಕೂರ್ತೀನಿ ಅಂದ್ರೂ ಕೂರೋದಕ್ಕೂ ಬಿಡೋದಿಲ್ಲ, ನಿಮ್ಮನ್ನು ಆ್ಯಕ್ಟಿವ್ ಆಗಿಡುತ್ತೆ. ಹಾಗೆ ನಿಮಗೆ ಗ್ರೌಂಡಿಂಗ್ ಮಾಡ್ತಾನೆ ಇರುತ್ತೆ. ನಿಮ್ಮ ಕೆಲಸಗಳೇನಾದರೂ ನಿಂತಿದ್ರೆ, ಅರ್ಧಕ್ಕೆ ನಿಂತು ಹೋಗಿದ್ರೆ ಇದನ್ನು ಧರಿಸ್ಕೊಳ್ಳಿ. ಹಾಗೆ ನೆಗೆಟಿವಿಟಿ ಏನಾದರೂ ನಿಮ್ಮ ಲೈಫಲ್ಲಿ ನಡೀತಾ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ನಜರ್ ಆಗಿರ್ಬೋದು, ಮತ್ತೊಂದು ಏನೇ ಆಗಿರಬಹುದು, ದಯವಿಟ್ಟು ಇದನ್ನು ಧರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಆ್ಯಕ್ಟಿವ್ ಆಗ್ತೀರಿ. ಹಾಗೆ ಗ್ರೌಂಡಿಂಗ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ, ಬಹಳಷ್ಟು ಚುರುಕುತನ ಆಗಿರಬಹುದು. ಹಾಗೆ ಇನ್ನಷ್ಟು ಕೂಡ ಮುಂದೆ ಹೋಗುವಂಥದ್ದು, ನೀವೇನೆಲ್ಲ ಪಡೆದುಕೊಳ್ತೀರಲ್ವ, ನೀವೇನೆಲ್ಲ ಅನ್ಕೊಳ್ತೀರಿ ಅಲ್ವಾ, ಅದು ಆಗುವಂತಹ ದಾರಿಗೆ ಇದು ಕರ್ಕೊಂಡು ಹೋಗುತ್ತೆ. ಸೊ ಸ್ಟ್ರಕ್ ಆಗುವಂಥದ್ದು, ಆ ರೀತಿ ಎಲ್ಲ ಏನಾಗ್ತಾ ಇದೆ, ಮತ್ತೆ ಇನ್ನು ಮುಂದೆ ಆಗುವಂತಹ ಸಾಧ್ಯತೆಗಳು ಇರೋದಿಲ್ಲ. ಸೊ ಇದು ಒಂದು ಒಳ್ಳೆಯ ಆಫರ್ ಪ್ರೈಸಲ್ಲಿದೆ, ಪ್ರತಿಯೊಬ್ಬರು ಧರಿಸಬೇಕು. ಬಹಳಷ್ಟು ಜನ ಕಾಯಿಲೆ ಇರುವಂತಹ ಪೇಷಂಟ್ಸ್ಗಳಾಗಿರಬಹುದು, ಹಣಕಾಸಿನ ವಿಚಾರದಲ್ಲಿ ಬ್ಲ್ಯಾಂಕ್ ಆಗಿರಬಹುದು, ಈ ರೀತಿ ಇದ್ದಂಥವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ 1399ಗೆ ಇದನ್ನು ಆಫರ್ ಪ್ರೈಸಲ್ಲಿ ಬಿಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಬೇಕು ಬೈ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ದಯವಿಟ್ಟು ನೀವು ಕೂಡ ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ಒಂದಷ್ಟು ಸ್ಟ್ರಕ್ ಆಗ್ತೀರಿ, ದಯವಿಟ್ಟು ಆ ರೀತಿ ಇರಬೇಡಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮೆಸೇಜ್ ದೈವಿಕವಾಗಿ ಏನು ಸಿಗ್ತಾ ಇದೆ ನಿಮಗೆ, ವೆಸಲ್ ಫುಲ್ ಆಫ್ ಮಿಲ್ಕ್. ಇಲ್ಲಿ ನೋಡಿ, ಈಶ್ವರನಿಗೆ ಕ್ಷೀರಾಭಿಷೇಕ ಮಾಡಿಸುವಂಥದ್ದು, ಹಾಲಿನ ಅಭಿಷೇಕ ಮಾಡಿಸುವಂಥದ್ದು, ಅಥವಾ ಸುಬ್ರಹ್ಮಣ್ಯರ ದೇವಸ್ಥಾನಕ್ಕೆ ಹೋಗಿ ಹಾಲನ್ನು ಕೊಡುವಂಥದ್ದು, ಈ ರೀತಿ ಅಂದರೆ ಒಂದು ಬಿಂದಿಗೆ ತುಂಬಿ ಕೊಡುವಂಥದ್ದು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಈಗೆಲ್ಲ ನೀವೆಲ್ಲ ನಾನು ಏನೇ ಹೇಳಿದ್ರು ಬಿಂದಿಗೆ ತುಂಬಿ ಅಂತೂ ತಗೊಂಡೋಗಿ ಕೊಡಲ್ಲ. ಮೇಡಮ್, ನಮ್ಮೂರಿಂದ ಇನ್ನೊಂದು ಊರಿಗೆ ಹೋಗಬೇಕು, ಅಥವಾ ನಾನು ಅಲ್ಲಿಂದ ಇಲ್ಲಿಗೆ ಹೋಗಬೇಕು, ಬಿಂದಿಗೆನೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತೀರಿ. ಅಟ್ಲೀಸ್ಟ್ ಆ ಪ್ಯಾಕೆಟಲ್ಲೇ ತೊಗೊಂಡು ಹೋಗಿ ಕೊಡಿ, ಹಾಲನ್ನು ಕೊಡಿ ಅನ್ನುವಂಥ ಸೂಚನೆ ಇಲ್ಲಿದೆ. ಹಾಗೆ ನಿಮ್ಮ ಮನೆಯ ಒಳಗಡೆ ಯಾವುದೋ ಒಂದು ಅದ್ಭುತವಾದಂತಹ ವಿಚಾರಗಳು ಬರುವಂಥ ಸಾಧ್ಯತೆಗಳಿದೆ, ಯಾವುದೋ ಒಂದು ಸಿಹಿ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಗುಡ್ ನ್ಯೂಸ್, ಗುಡ್ ಮೆಸೇಜ್ ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಟೀ ಲೀಫ್ ಮೆಸೇಜ್ ಏನು ಬರ್ತಾ ಇದೆ, ಓಕೆ, ಫೇರ್ ಮ್ಯಾನ್ ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಎ ಮ್ಯಾನ್ ವಿತ್ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್. ಇಲ್ಲಿ ನೋಡಿ, ಒಂದು ವ್ಯಕ್ತಿಯ ಜೊತೆಗೆ ನೀವು ಒಂದಷ್ಟು ಡೀಲಿಂಗ್ಸ್ ಆಗಿರ್ಬೋದು, ಅಥವಾ ವ್ಯವಹಾರ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಯಾರಾದರೂ ಆಗಿರಬಹುದು. ಫೇರ್ ಮ್ಯಾನ್ ಅಂತ ಹೇಳಿ ತೋರಿಸ್ತಾ ಇದೆ. ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ನೀವು ಹಣಕಾಸಿನ ವಿಚಾರ ಆಗಿರಬಹುದು, ಅಥವಾ ಯಾವುದೋ ಒಂದು ನಿಮ್ಮ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು, ನಿಮ್ಮ ಲೈಫಿಗೆ ಮುಂದೆ ಹೋಗೋದಕ್ಕೆ ಒಳ್ಳೆಯ ದಾರಿಗಳು ಈ ವ್ಯಕ್ತಿ ತೋರಿಸುವಂಥದ್ದಾಗಿರಬಹುದು. ಈ ರೀತಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಗೋಲ್ಡ್ ಫಿಶ್ ಬರ್ತಾ ಇದೆ, ಇನ್ಕ್ರೀಸ್ ಇನ್ ಮೆಂಟಲ್ ವೆಲ್ತ್ ಆರ್ ಸ್ಪಿರಿಚುವಲ್ ಗ್ರೋತ್. ದಯವಿಟ್ಟು ನಿಮ್ಮ ಮನೆಯ ಈಶಾನ್ಯ ದಿಕ್ಕು ಎಲ್ಲಿದೆ ಅಲ್ಲಿ ಒಂದು ಗೋಲ್ಡ್ ಫಿಶೇ ಆಗಿರಬೇಕು,
ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಿಮಗೆ ಸಮೃದ್ಧಿ ತಂದುಕೊಡುತ್ತೆ. ಎಲ್ಲೋ ಗೋಲ್ಡ್ ಬಣ್ಣ ಏನಿರುತ್ತಲ್ಲ, ಸಮೃದ್ಧಿ ತಂದುಕೊಡುತ್ತೆ. ಜೀವನದಲ್ಲಿ ನೀವು ಗ್ರೋತ್ ಆಗೋದಕ್ಕೂ ಕೂಡ ಹಾದಿ ತೋರಿಸುತ್ತೆ. ಸೊ ಅಕ್ವೇರಿಯಂಗಳನ್ನ ದೊಡ್ಡ ತರಿ ಅಂತ ಹೇಳಲ್ಲ, ಒಂದು ಪುಟ್ಟ ಅಕ್ವೇರಿಯಂನ ಈಶಾನ್ಯ ಭಾಗದಲ್ಲಿ, ಈಶಾನ್ಯ ದಿಕ್ಕಲ್ಲಿ ಇಟ್ಟಾಗ ನೀವು ಇನ್ನೂ ಗ್ರೋತ್ ಕೂಡ ಆಗ್ತೀರಿ, ಹಾಗೆ ಸ್ಪಿರಿಚುವಲಿ ಕನೆಕ್ಟ್ ಕೂಡ ಆಗ್ತೀರಿ. ಭಗವಂತನ ಆಶೀರ್ವಾದ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಒಳ್ಳೆಯ ಕಾರ್ಯಗಳಾಗಿರುವಂಥದ್ದು, ಸಮೃದ್ಧಿಯ ದಿನಗಳು ಬರುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಒಂದು ಪುಟ್ಟ ಅಕ್ವೇರಿಯಂನ ನೀವು ತಂದು ಏನಿದೆ ನಿಮ್ಮ ಇದರಲ್ಲಿ ಇಡಬೇಕಾಗತ್ತೆ, ಅಂದರೆ ಈಶಾನ್ಯ ದಿಕ್ಕಲ್ಲಿ ಇಡಬೇಕಾಗತ್ತೆ, ಅಥವಾ ಮನೆಯ ಎಂಟ್ರಿ ಆಗ್ತಿರಲ್ವಾ ಆ ಜಾಗದಲ್ಲಿ ಇಟ್ಟರು ಓಕೆನೆ. ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ತೀರಿ ಆ ದಿಕ್ಕಲ್ಲಿದೆ, ಈ ದಿಕ್ಕಲ್ಲಿದೆ ಅಂತ ಹೇಳಿ. ನಿಮ್ಮ ಮನೆಯ ಎಂಟ್ರಿ ಎಲ್ಲ ಹಾಕತ್ತೆ, ಯಾರೇ ಬಂದ್ರೂ ಕೂಡ ಸಡನ್ನಾಗಿ ಆ ಅಕ್ವೇರಿಯಂನ ನೋಡುವಂತಹ ರೀತಿಯಲ್ಲಿ ನೀವು ಇಡ್ಬೋದು ಅಂತ ಹೇಳ್ಬೋದು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ. ಎಸ್, 5 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ನೋಡಿ, ಬಹಳಷ್ಟು ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳ ಜೊತೆಗೆ ಇರೋದು. ನೀವು ಏನೇ ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಕೆಲವು ವ್ಯಕ್ತಿಗಳು ಅದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಯಾವುದೇ ಒಂದು ಚಿಕ್ಕ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂದ ಕೂಡಲೇ ಅದನ್ನು ನಾವು ಹೊಡೆದಾಕುವಂತಹ ಪ್ರಯತ್ನಗಳು ಭಾಳ ಜನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಯಾವುದೊಂದು ಪ್ರಯತ್ನಗಳನ್ನು ಮಾಡುವಂಥದ್ದು, ಹಾಗೆ ನಿಮ್ಮ ಹಿಂದೆ ಸುಳ್ಳು ಹೇಳುವಂಥದ್ದು, ಹಾಗೆ ನೀವು ಕೆಲವು ವ್ಯಕ್ತಿಗಳನ್ನು ಬಹಳಷ್ಟು ಬೇಗ ನಂಬುವಂಥದ್ದು, ನಂಬಿ ಮೋಸ ಹೋಗುವಂಥದ್ದು, ನಿಮ್ಮ ತಲೆಯನ್ನು ಹಾಳು ಮಾಡುವಂತಹ ಸಾಧ್ಯತೆಗಳು ಕೂಡ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಮಾಡುವಂತಹ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲೇ ಇರಲಿ. ಯಾರೋ ಏನೋ ಹೇಳಿದ್ರು, ಯಾರೋ ನಿಮ್ಮ ಬಿಸ್ನೆಸ್ ವಿಚಾರವಾಗಿ ಹೇಳಿದ್ರು ಅಂತ ಹೇಳಿದ್ರೆ ಅದನ್ನು ಕೇಳಿ ನೀವು ಮಾಡುವಂತಹ ಸಾಧ್ಯತೆ ಇಲ್ಲ. ಇಲ್ಲಿ 8 ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಯಾರನ್ನೋ ತುಂಬ ನಂಬಿದ್ರಿ, ತುಂಬ ನಂಬಿಕೆಯನ್ನು ಇಟ್ಟಿದ್ರಿ ಅಂತಹ ವ್ಯಕ್ತಿಗಳು ದೂರ ಆಗುವಂತಹ ಸಾಧ್ಯತೆ ಇದೆ. ಅವರ ಮತ್ತು ನಿಮ್ಮ ನಡುವೆ ಬಹಳಷ್ಟು ಎಮೋಷನ್ಸ್ ಇತ್ತು. ಹಾಗೆ ಏನೋ ನನ್ನ ಬಗ್ಗೆ ಬಹಳಷ್ಟು ಒಳ್ಳೆಯದನ್ನೇ ಬಯಸ್ತಾರೇನೋ ಅನ್ನುವಂತಹ ರೀತಿ ಆ ವ್ಯಕ್ತಿಗಳು ನಿಮಗೆ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡಿದರು. ಅಂಥ ವ್ಯಕ್ತಿಗಳು ಒಂದಷ್ಟು ನಿಮ್ಮಿಂದ ದೂರ ಹೋಗುವಂತಹ ಸಾಧ್ಯತೆ ಬಹಳಷ್ಟು ಇಲ್ಲಿ ನೋಡ್ತಾ ಇದ್ದೀನಿ. ಬಟ್ ಸಂಬಂಧಗಳಲ್ಲಿ ಏನೋ ಒಂದಷ್ಟು ಕಿರಿಕಿರಿಗಳು, ಹಾಗೆ ಒಂದಷ್ಟು ಗ್ರಹಣದ ವಾತಾವರಣ, ಇದು ಏನು ಮಾಡಬೇಕಾಗತ್ತೆ, ಕೆಲವು ಜಗಳಗಳಾದಾಗ ಅಥವಾ ಕೆಲವು ಸಂಸಾರದಲ್ಲಿ ಜಗಳಗಳಾದಾಗ ಅಥವಾ ಮನೆಗಳಲ್ಲಿ ಜಗಳಗಳಾದಾಗ ಅಟ್ಲೀಸ್ಟ್ ಒಂದು 8 ದಿನನಾದರೂ ಸುಮ್ಮನೆ ಇದ್ದು ಬಿಡಿ, ಸರಿ ಹೋಗುತ್ತೆ. ಯಾಕೆಂದರೆ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ರೀತಿ ಗ್ರಹಣದ ರೀತಿಯಲ್ಲಿ ವಾತಾವರಣ. ಸೊ ಆ ಗ್ರಹಣ ಕಳಿಬೇಕು ಅಂತ ಏನು ಮಾಡಬೇಕು, ನಾವು ಒಂದಷ್ಟು ಮೌನವಾಗಿರಬೇಕಾಗತ್ತೆ. ಆಮೇಲೆ ಯಥಾವತ್ ನಿಮ್ಮ ಸಂಬಂಧಗಳು ಸರಿ ಹೋಗುವಂತಹ ಸಾಧ್ಯತೆ ಇದೆ. ದೂರ ಆಗುವಂಥದ್ದು, ಕಿರಿಕಿರಿ ಮಾಡುವಂಥದ್ದು, ಹಾಗೆ ಈಗಲೂ ಕೂಡ ನೋಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ದಿರುವಂತಹ ರೀತಿಯಲ್ಲೇ ನೀವು ಇರೋದು ಅಂತಲೇ ಹೇಳಬಹುದು. ಯಾರಿಂದನೋ ಮೋಸ ಹೋಗುವಂಥದ್ದು, ಯಾರೋ ನಿಮ್ಮ ಲೈಫ್ ಬಗ್ಗೆ ಜಡ್ಜ್ ಮಾಡುವಂಥದ್ದು, ಯಾರನ್ನೋ ನೀವು ಬೇಗ ನಂಬುವಂಥದ್ದು, ಈ ರೀತಿ ಎಲ್ಲ ಇದೆ. ಅಂಥ ವ್ಯಕ್ತಿಗಳ ಜೊತೆಗೆ ಜಗಳ ಆದಾಗ ಒಂದಷ್ಟು ದಿನಗಳ ಕಾಲ ನೀವು ಸೈಲೆಂಟ್ ಆಗಿರಬೇಕಾಗತ್ತೆ, ಸರಿ ಹೋಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ. ಬಹಳಷ್ಟು ಒಳ್ಳೊಳ್ಳೆ ಯೋಚನೆಗಳನ್ನು ಮಾಡ್ತೀರಿ, ಹೌದು, ಆದರೆ ಬಹಳಷ್ಟು ಏನು ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಪಾಸಿಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ. ಬಹಳಷ್ಟು ಟೆನ್ಷನ್ಸ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು. ಹಾಗೆ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ನನ್ನ ಲೈಫಲ್ಲಿ ಇನ್ನೊಂದೇನೋ ಮಾಡಬೇಕು, ಮತ್ತೊಂದೇನೋ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಿ, ಹೌದಾದ್ರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ರೆಡಿ ಇರೋದಿಲ್ಲ ನೀವೇ. ಭಗವಂತ ನಿಮ್ಗೆ ಎಲ್ಲ ಸಪೋರ್ಟು ಕೂಡ ಇದೆ, ನೀವು ಮುಂದೆ ಒಂದು ಹೆಜ್ಜೆ ಇಟ್ಟರೆ ಎಲ್ಲನೂ ಕೂಡ ಆಗುತ್ತೆ. ಬಟ್ ಆದರೆ ಹೋಗ್ತಾ ಹೋಪ್ ಕಳ್ಕೊಂಡು ಸೈಲೆಂಟ್ ಆಗಿಬಿಡುವಂಥದ್ದು, ನನ್ನ ಕೈಯಲ್ಲಿ ಆಗೋದೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ. ಯಾವಾಗಲೂ ನೋಡಿ ಪಾಸಿಟಿವ್ ಆಗಿ ಆ ಮೂಮೆಂಟಲ್ಲಿ ಪಾಸಿಟಿವ್ ಯೋಚನೆ ಮಾಡ್ತಾರೆ, ಏನಾಗಲ್ಲ, ಈ ಥರದೊಂದು ಮಾಡ್ಬೋದಾ ಅಂತ ಹೇಳಿ. ಬಟ್ ಮಾಡೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಏನಾಗುತ್ತೆ, ಆಗೋದಿಲ್ಲ ಅನಿಸುತ್ತೆ, ಇನ್ನೊಂದಾಗಲ್ಲ ಅನಿಸುತ್ತೆ, ಇದ್ಯಾಕೆ ಹಂಗೆ, ಅದ್ಯಾಕೆ ಹಿಂಗೆ, ಆ ವಿಚಾರವಾಗಿ ರೆಡಿನೇ ಇರೋದಿಲ್ಲ, ನೀವೇ ರೆಡಿ ಇರೋದಿಲ್ಲ. ಇನ್ನು ಭಗವಂತನಿಗೆ ಇನ್ನೇನು ಡಾಟ್ ಮಾಡೋಕ್ಕೆ ಹೋಗ್ತೀರಿ. ಸೊ ಯಾವಾಗಲೂ ಅಷ್ಟೇ 2 ಥರ ಆಲೋಚನೆಗಳನ್ನು ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಸಿದ್ಧರಾಗ್ತಾ ಇಲ್ಲ, ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಿದ್ಧರಾಗ್ತಾ ಇಲ್ಲ. ಯಾವಾಗಲೂ ನೋಡಿ ಯೂನಿವರ್ಸ್ ನಾವು ಕೇಳಿದ್ದು ಪ್ರತಿಯೊಂದನ್ನು ಕೊಡುತ್ತೆ. ಬಟ್ ಆದರೆ ನಾವು ಯೋಚನೆ ಮಾಡೋ ನನ್ನ ಲೈಫಲ್ಲಿ ಅದು ಆಗತ್ತಾ ಅಂತ ನೀವೇ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀರಿ. ನನ್ನ ಜೀವನದಲ್ಲಿ ಯಾಕಾಗಲ್ಲ, ಇದು ಎಲ್ಲನೂ ಕೂಡ ಆಗತ್ತೆ ಅನ್ನುವಂತಹ ಹೆಜ್ಜೆಯಲ್ಲಿ ಮುಂದೆ ಹೋಗಬೇಕಾಗತ್ತೆ. ಯಾಕೆ ಆಗಲ್ಲ,
ಯಾರೇ ಆಗಿರಲಿ ನನ್ನ ಲೈಫಲ್ಲಿ ಇಂಥದ್ದಾಗತ್ತೆ, ಯಾರೇ ದೊಡ್ಡ ಸ್ಟಾರ್ಸ್ಗಳಾಗಿರಬಹುದು, ಯಶ್ ಆಗಿರಬಹುದು, ಸುದೀಪ್ ಆಗಿರಬಹುದು, ದರ್ಶನ್ ಆಗಿರಬಹುದು, ಹಾಗೆ ಏನಿದೆ ಶಾರುಖ್ ಖಾನ್ ಆಗಿರಬಹುದು, ಅವ್ರ ಲೈಫಲ್ಲಿ ಅವರು ನನ್ನ ಕೈಯಲ್ಲಿ ಯಾಕೆ ಆಗಲ್ಲ, ಆಗುತ್ತೆ ಅಂದ್ಕೊಂಡು ಮುಂದೆ ಬಂದಿರೋದಕ್ಕೆ. ಎಕ್ಸ್ಪೆಷಲಿ ಶಾರುಖ್ ಖಾನ್, ಓಕೆನಾ, ನಾನು ಬಿಗ್ ಫ್ಯಾನ್. ಅವ್ರ ಲೈಫ್ ಸ್ಟೈಲ್ ವಿಚಾರದಲ್ಲಿ ನಾನು ಅವ್ರ ಬಿಗ್ ಫ್ಯಾನ್. ಯಾಕೆ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಅವ್ರಿಗೆ ತಿನ್ನೋದಕ್ಕೂ ಕೂಡ ಗತಿ ಇಲ್ಲದೆ ರೀತಿಯಲ್ಲಿ ಅವರು ಹೋಗಿದ್ದು. ಓಕೆ, ಅವತ್ತು ಅವ್ರು ಏನಾದರೂ ನಮ್ಮ ಜೀವನದಲ್ಲೆಲ್ಲ ಆಗತ್ತಾ ಅಂತ ಕುತ್ಕೊಂಡ್ಬಿಟ್ಟಿದ್ದಿದ್ರೆ ಇವತ್ತು ಅವರು ಇಷ್ಟು ಕೋಟಿ ಒಡೆಯ ಆಗ್ತಿರ್ಲಿಲ್ಲ, ಇಷ್ಟು ಏನೋ ಹೆಸರಾಂತ ನಾಯಕ ಆಗ್ತಿರ್ಲಿಲ್ಲ. ನಿಮ್ಮ ಲೈಫಲ್ಲೂ ಏನೋ ಒಂದು ಆಗತ್ತೆ, ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಓಕೆ, ಗಮನ ಕೊಟ್ಟು ನೀವು ಮುಂದಕ್ಕೆ ಹೆಜ್ಜೆ ಇಡಿ ಅನ್ನುವಂತಹ ರೀತಿಯಲ್ಲಿ ಪ್ರಕೃತಿ ಹೇಳ್ತಾ ಇದೆ. ಯಾವಾಗಲೂ ಕೂಡ ಅಷ್ಟೇ ಬರೀ ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವೇ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಟೆಂಪರೆನ್ಸ್ ಬಂದಿದೆ. ತಾಳ್ಮೆ ಇರೋದಿಲ್ಲ, ಏನೇನೋ ನೆನ್ಪು ಮಾಡ್ಕೊಳ್ಳೋದು, ಹಳೆಯ ಯೋಚನೆಗಳನ್ನು ಮಾಡ್ಕೊಳ್ಳುವಂಥದ್ದು, ಆ ಮನಸ್ಸನ್ನು ತಳಮಳಕ್ಕೆ ನೀವೇ ತಂದುಕೊಳ್ಳುವಂಥದ್ದು, ಹಾಗೆ ಎಲ್ಲನೂ ಇದೆ ನಿಮ್ಮ ಜೀವನದಲ್ಲಿ, ಎಲ್ಲನೂ ಇದೆ. ಯಾವುದೋ ಒಂದು ಆಗೋಗಿರೋ ಚಿಕ್ಕ ಘಟನೆಗಳನ್ನು ಅಥವಾ ಯಾವುದೋ ಒಂದು ಚಿಕ್ಕ ವಿಚಾರಗಳನ್ನು ಅದನ್ನೇ ಮೈಂಡ್ನಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಲೈಫೇ ಮುಗೀತು ಅಂತ ಅಂದ್ಕೊಂಡ್ಬಿಟ್ರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿ, ನಿಮ್ಮ ಲೈಫಲ್ಲಿ ಎಲ್ಲನೂ ಆಗುತ್ತೆ. ತಾಳ್ಮೆ ಫಸ್ಟ್ ಮುಖ್ಯ ಅಂತ ಹೇಳಿ ಕೊಡ್ತಾ ಇದೆ. ಈ ತಾಳ್ಮೆ ಇಲ್ದೇನೆ ನೋಡಿ, ಬೇಡದ ವಿಚಾರವಾಗಿ ಬೇಡದ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವಂಥದ್ದು, ಹಾಗೆ ನಿಮ್ಮ ಮನೆ ವಿಚಾರಗಳನ್ನೆಲ್ಲಾನು ಕೂಡ ಬೇಗ ಹೇಳ್ಕೊಳ್ಳುವಂಥದ್ದು. ಅವ್ರು ಏನು ಮಾಡ್ತಾರೆ, ಎಲ್ಲ ಗ್ರಾಸ್ಪ್ ಮಾಡ್ತಾರೆ, ಆಮೇಲೆ ನಿಮ್ಮನ್ನು ಎಸಿತಾರೆ, ನಿಮ್ಮ ವ್ಯಕ್ತಿತ್ವಗಳನ್ನು ತಿಳ್ಕೊಳ್ತಾರೆ, ಅಥವಾ ನಿಮ್ಮ ತೂಕ ಇಷ್ಟೇ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಯಾವಾಗಲೂ ನಮ್ಮ ಜೀವನದ ವಿಚಾರ ಆಗಿರಲಿ, ನಮ್ಮ ಲೈಫ್ ಸ್ಟೈಲ್ ಆಗಿರಲಿ, ನಾವು ಏನೇ ಮುಂದೆ ಹೋಗ್ತಾ ಇದ್ರಲಿ, ನಮ್ಮ ಮನೆ ವಿಚಾರಗಳಾಗಿರಲಿ, ದಯವಿಟ್ಟು ಎಲ್ಲಾನು ಕೂಡ ತೆರೆದಿಟ್ಟಿರೋ ಪುಸ್ತಕದ ಥರ ಎಲ್ಲಾನು ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದರಿಂದ ನೀವು ಚಿಕ್ಕವರಾಗ್ತಿರೋ ಹೊರತು ದೊಡ್ಡವರಾಗಲ್ಲ. ಅವ್ರು ಏನೋ ನಿಮಗೆ ಬಹಳಷ್ಟು ಗೌರವಗಳು ಕೊಡೋದಿಲ್ಲ. ನಿಮ್ಮ ಮನೆಯ ವಿಚಾರಗಳು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಬೇಕಾಗತ್ತೆ. ಓಕೆ, ತಾಳ್ಮೆ ಇರೋದಿಲ್ಲ. ಸೊ ಇಲ್ಲೆಲ್ಲ ನಿಮಗೆ ಎನ್ಕ್ಯಾಚ್ ಮಾಡ್ಕೊಂಡಿರೋದೇನು ಗೊತ್ತಾ, ನೀವು ನಿಮ್ಮ ವಿಚಾರಗಳನ್ನು ಬಿಟ್ಕೊಟ್ಟಿರೋದಕ್ಕೆ ಇವರೆಲ್ಲರೂ ಕೂಡ ನಿಮ್ಮ ಸುತ್ತ ಇರೋವಂಥ ಜನಗಳು ಆಟಾಡಿಸ್ತಾ ಇದ್ದಾರೆ. ಟೈಮ್ ಕಮ್ಮಿ ಕೊಡ್ರಿ, ತಾಳ್ಮೆಯಿಂದ ಇರಿ, ಸೈಲೆಂಟ್ ಆಗಿರಿ, ಮೌನವಾಗಿರಿ. ಅವ್ರು ಏನೇ ಮಾತಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪ್ರೆಷನ್ ಆಗಿರ್ಬೋದು, ನೀವಿರುವಂತಹ ರೀತಿಗಳಾಗಿರ್ಬೋದು, ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ನಾನು ಬ್ಯುಸಿ ಇದ್ದೀನಿ ಅನ್ನುವಂಥ ತೋರಿಸ್ಕೊಳ್ಳಿ. ನೀವು ಕುತ್ಕೊಂಡು ಮೊಬೈಲ್ ನೋಡ್ಕೊಂಡ್ರೂ ಪರವಾಗಿಲ್ಲ. ಜನಕ್ಕೆ ಒಂದಷ್ಟು ಸಿಗುವಂಥದ್ದು ಕಡಿಮೆ ಮಾಡ್ಕೊಳ್ತಾ ಹೋಗ್ರಿ. ನಿಮ್ಮ ವ್ಯಕ್ತಿತ್ವ ಭಾಳಷ್ಟು ಮುಂದಕ್ಕೆ ಹೋಗುತ್ತೆ. ನೋಡಿ, ನಿಮ್ಮ ಜೀವನದಲ್ಲಿ ಎಲ್ಲನೂ ಇದೆ. ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಒಳ್ಳೆಯ ಹೆಸರುಗಳನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆ ಒಳ್ಳೆಯ ಹೆಸರು ತಗೊಳ್ಳುವಂಥದ್ದಾಗಿರಬಹುದು. ಎಲ್ಲ ಆಶೀರ್ವಾದಗಳು ಕೂಡ ಆ ಭಗವಂತನಿಂದ ನಿಮ್ಗೆ ಎಲ್ಲನೂ ದೊರಕಿದೆ. ಬಟ್ ಆದರೆ ತಾಳ್ಮೆಗೆಟ್ಟು ನೀವು ಏನೇನೆಲ್ಲ ಮಾಡ್ಕೊಳ್ತಾ ಇದ್ದೀರಿ ಬಿಟ್ಟರೆ ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿಲ್ಲ, ಅಥವಾ ಈ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ನೀವು ಅನುಭವಿಸಲೇಬೇಕು ಅನ್ನೋಂಥದ್ದು ಏನಿಲ್ಲ. ನಿಮಗೆ ನೀವೇ ಇಲ್ಲಿ ನೋಡಿ, ಮೇಜರಾಗಿ ನೀವು ರೆಡಿ ಇಲ್ಲ ಅಷ್ಟೇ. ಭಗವಂತ ಕೊಡೋದಕ್ಕಾಗಿರ್ಬೋದು, ಅಥವಾ ನೀವು ಹೆಜ್ಜೆ ಇಟ್ಟು ಮುಂದೆ ಹೋಗೋದಕ್ಕೆ ರೆಡಿ ಇಲ್ಲ, ಅಷ್ಟು ಬಿಟ್ಟರೆ ಇಲ್ಲಿ ಮೈನರ್ ಆಗಿ ಬರೀ ಇದನ್ನೇ ನೋಡ್ತಾ ಇದ್ದೀನಿ ನಾನು. ಬೇಡದ ವ್ಯಕ್ತಿಗಳ ಜೊತೆ ಸವಾಸ ಮಾಡೋದು, ಅವ್ರ ಹತ್ರ ಇನ್ನೇನೋ ಅನ್ನಿಸ್ಕೊಳ್ಳುವಂಥದ್ದು, ಅವ್ರ ಹಿಂದೆ ಬಿದ್ದು ಮತ್ತಿನ್ನೇನೋ ಕಿರಿಕಿರಿಗೊಳಗಾಗುವಂಥದ್ದು, ಇದನ್ನೇ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ದಯವಿಟ್ಟು ತಾಳ್ಮೆಯನ್ನು ಇಟ್ಕೊಳ್ಳಿ ಅಂತ ಹೇಳಿ. ಯಾವ ಮೇಜರ್ ವಿಚಾರ ನಿಮಗೆ ತಿಳಿಸೋದಕ್ಕೆ ಬರ್ತಾ ಇದೆ ನೋಡೋಣ. ಹರ್ಮಿಟ್, ಎಸ್, ಸ್ವಲ್ಪ ತಾಳ್ಮೆಯಿಂದ ಇರಿ. ಇಲ್ಲಿ ಕೂಡ ನನಗೆ ಅದೇ ಹೇಳ್ತಾ ಇರೋದು, ಸ್ವಲ್ಪ ಮೆಡಿಟೇಷನ್ ಕಡೆಗೆ ಗಮನ ಕೊಡುವಂಥದ್ದು, ಸ್ವಲ್ಪ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಆರೋಗ್ಯದ ವಿಚಾರ ಆಗಿರಬಹುದು, ನಿಮ್ಮ ಲೈಫ್ ಸ್ಟೈಲ್ ವಿಚಾರ ಆಗಿರಬಹುದು, ನಿಮ್ಮ ವಾರ್ಡ್ರೋಬ್ಸ್ಗಳು ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರಬಹುದು. ಹಾಗೆ ನಿಮ್ಮ ವಿಚಾರವಾಗಿ ನೀವು ನೋಡಬೇಕಾಗತ್ತೆ. ಅದ್ಭುತವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿದೆ. ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ, ತಾಳ್ಮೆಯಿಂದ ಒಂದಷ್ಟು ಭಗವಂತನಿಗೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಯಾರಿಗೆಲ್ಲ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ಬ್ಲ್ಯಾಕ್ ಟರ್ಮಲಿನ್ ಮಿಕ್ಸ್ ಹೆಮಟೈಟ್ ನಾನು ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದೀನಿ. ಸೊ ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಕ್ರಿಸ್ಟಲ್ ಇರುತ್ತೆ. 1399ಗೆ ಬಹಳಷ್ಟು ಜನ ನನಗೆ ಆಫರ್ ಪ್ರೈಸಲ್ಲಿ ಕೇಳಿರೋದ್ರಿಂದ ನಾನು ಆಫರ್ ಪ್ರೈಸಲ್ಲಿ ಬಿಟ್ಟಿದ್ದೀನಿ. ಬೇಗ ಬೇಗ ಯಾರಿಗೆಲ್ಲ ಬೇಕು ಬೈ ಮಾಡ್ಕೊಳ್ಳಿ. ಪ್ಯೂರ್ ಕ್ರಿಸ್ಟಲ್ ಜೈಪುರಿಂದ ಆಗಿರುತ್ತೆ. ಹಾಗೆ ಇದು ನೆಗೆಟಿವ್ ಎನರ್ಜಿಯಿಂದ ಆಗಿರಬಹುದು, ಕೆಟ್ಟ ಕಣ್ಗಳಿಂದ ಆಗಿರಬಹುದು, ಈ ರೀತಿ ಎಲ್ಲ ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಹಾಗೆ ನಿಮ್ಗೆ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದು ಬ್ರೇಕ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ನೀವು ನಿಮ್ಮ ಲೈಫಲ್ಲಿ ಬೆಳಕಿದೆ, ಒಳ್ಳೆಯ ಹಾದಿಯತ್ತಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ತಾಳ್ಮೆಗೆಟ್ಟು ಇಂಥ ಕೆಲವು ವ್ಯಕ್ತಿಗಳಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿ ಇರಬೇಕು, ಬೆಳಕು ನಿಮ್ಮ ಜೊತೆಗೆ ಇದೆ ಅನ್ನುವಂತಹ ರೀತಿಯಲ್ಲಿ ರೀಡಿಂಗ್ ಹೇಳ್ತಾ ಇದೆ ಅಂತಲೇ ಹೇಳ್ಬೋದು.
ಹಾಗೆ ಇನ್ನೊಂದು ಮೆಸೇಜ್ ಏನು ಕೊಡ್ತಾ ಇದೆ ನೋಡೋಣ. ಇಲ್ಲಿ ಸೋಲಾರ್ ಎಕ್ಲಿಪ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಎಸ್, ಇಲ್ಲಿ ನೋಡಿ, ಈ ಟೈಮ್ ನಾನು ಹೇಳಿದ್ನಲ್ಲ, ನಾನು ಏನು ಹೇಳಿದ್ದೀನಿ, ಈ ಟೈಮ್ ನಿಮಗೆ ಒಂದು ರೀತಿ ಗ್ರಹಣದ ರೀತಿ. ಅದು ಯಾರೇ ವ್ಯಕ್ತಿಯ ವಿಚಾರವಾಗಿರಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಇರಲಿ, ಏನೇ ಆಗಿರಲಿ, ಗ್ರಹಣದ ರೀತಿ. ಈ ಗ್ರಹಣ ಸರಿತು ಅಂತ ಹೇಳಿದ್ರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರಿ ಈ ಮಂತು, ಅಷ್ಟು ಒಳ್ಳೆಯದು. ಎಷ್ಟು ಈಗ ನಿಮ್ಗೆ ಈ ರೀತಿ ಸಮಯ ಬಂದಿರಬಹುದು, ಗ್ರಹಣದ ಸಮಯ ಬಂದಿರಬಹುದು, ಇದು ಸರಿತಾ ಇದ್ದ ಹಾಗೆಯೇ ಅದ್ಭುತವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿದೆ. ಬಟ್ ಆದರೆ ಎಂಟೈರ್ ಕಾರ್ಡ್ ನಾನು ನೋಡೋದಾದ್ರೆ ಏನು ಹೇಳ್ತೀನಿ ಅಂದರೆ, ಸ್ವಲ್ಪ ತಾಳ್ಮೆ ಇರಲಿ. ನಿಮ್ಮ ಜೀವನದಲ್ಲಿ ಮುಂದೆ ನಾನು ಹೇಗೆ ಹೋಗಬೇಕು, ಯಾರ ಹತ್ರ ಯಾವ ರೀತಿ ಇರಬೇಕು ಅನ್ನುವಂಥದ್ದು ನೀವು ಪಾಠಗಳನ್ನು ಕಲಿಬೇಕಾಗತ್ತೆ. ಈ ಒಂದು ಮಂತಲ್ಲಿ ಭಾಳಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಯಾವ ವಿಚಾರಗಳು ಕೂಡ ನೀವೇನು ಯೋಚನೆ ಮಾಡ್ತಿದ್ದೀರಿ, ನೀವೇನು ಗೋಲ್ ಇಟ್ಕೊಂಡಿದ್ದೀರಿ, ಅಥವಾ ನೀವೇನು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಏನು ಬೈ ಮಾಡಬೇಕು ಅಂದ್ಕೊಂಡಿದ್ದೀರಿ, ಇದನ್ನೆಲ್ಲನೂ ಕೂಡ ಯಾರ ಹತ್ರನೂ ಶೇರ್ ಮಾಡಕೂಡ್ದು ಅನ್ನುವಂತಹ ಸೂಚನೆ ಇದೆ. ಹಾಗೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಇಲ್ಲಿ ಕೆಲವರು ಪಿತೃ ಕಾರ್ಯಗಳನ್ನು ಕೂಡ ಮಾಡುವಂಥದ್ದು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಪಿತೃ ಕಾರ್ಯಗಳು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನಿಲ್ಲಿ ಕಾಣ್ತಾ ಇದ್ದೀನಿ ಅಂತಲೇ ಹೇಳಬಹುದು. ಯಾಕೆಂದರೆ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ಅವಳು ಬರ್ತಿದೆ, ಗುಡ್ ಅಡ್ವೈಸ್ ಫ್ರಮ್ ಎ ವಾಯ್ಸ್ ಪರ್ಸನ್ ಅಂತ ಹೇಳಿ. ಯಾವುದೋ ಒಂದು ಹಿರಿ ಜೀವದಿಂದ ಈ ತಿಂಗಳು ನಿಮಗೆ ಒಳ್ಳೆಯ ಮಾಹಿತಿ, ಹಾಗೆ ಸಮಾಧಾನದ ಮಾತುಗಳು, ಒಂದು ಒಳ್ಳೆಯ ಅಡ್ವೈಸ್ಗಳು ಕೂಡ ಹಿರಿ ಜೀವದಿಂದ ನಿಮಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಅವಳು ಕಂಡಿರೋದ್ರಿಂದ ಇದು ಯಾವುದರ ಸಂಕೇತ ಅನ್ನೋದು ನಿಮ್ಗೆ ಗೊತ್ತಿದೆ, ಲಕ್ಷ್ಮಿಯ ಸಂಕೇತ. ಮುಂದೆ ಬರುವಂತಹ ಹಣಕಾಸಿನಲ್ಲಿ ನೀವು ಸ್ಟೇಬಲ್ ಕಾಣ್ತೀರಿ ಅನ್ನುವಂತಹ ಮುನ್ಸೂಚನೆ ಇಲ್ಲಿ ಕೊಡ್ತಾ ಇದೆ ಅಂತಲೇ ಹೇಳಬಹುದು. ಹಾಗೆ ಮತ್ತೊಂದು ಕಾರ್ಡ್ನ ನಾನು ತೆಗಿತಾ ಇದ್ದೀನಿ. ಓಕೆ, ಏಂಜಲ್ ಬರ್ತಾ ಇದೆ, ಸ್ಪಿರಿಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್ ಅಂತ ಹೇಳಿ ತೋರಿಸ್ತಾ ಇದೆ. ದಯವಿಟ್ಟು ನಾನು ನೋಡಿ, ಇಲ್ಲಿ ಏಂಜಲ್ ಬಂದಿರೋದ್ರಿಂದ ಒಂದಷ್ಟು ಆಧ್ಯಾತ್ಮಿಕವಾಗಿ ಈ ಒಂದು ಮಂತ್ ಕಳಿಬೇಕಾಗತ್ತೆ. ಯಾವುದೋ ಒಂದು 21 ದಿನದ ಹನುಮಾನ್ ಚಾಲೀಸನ್ನ ನೀವು ಹೇಳ್ಕೊಳ್ಳುವಂಥದ್ದಾಗಿರ್ಬೋದು, ಸಂಕಲ್ಪ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರಬಹುದು, ಅಥವಾ ಯಾವುದೋ ಒಂದು ದೇವಿಯ ಪಾರಾಯಣನ ಓದಿಸ್ತೀನಿ ಅನ್ನುವಂಥದ್ದಾಗಿರಬಹುದು, ಅಥವಾ ದಿನದಲ್ಲಿ ನಾನು ಯಾವುದೊಂದು ಮೃತ್ಯುಂಜಯ ಮಂತ್ರಗಳನ್ನು ಹೇಳ್ಕೊಳ್ತೀನಿ ಅನ್ನುವಂಥದ್ದಾಗಿರ್ಬೋದು, ರುದ್ರ ಮಂತ್ರಗಳನ್ನು ಹೇಳ್ಕೊಳ್ತೀನಿ ಅನ್ನೋದಂಥದ್ದಾಗಿರ್ಬೋದು. ಏನು ಬರಲಿಲ್ವಾ, ಶ್ರೀರಾಮ್ ಜಯರಾಮ್ ರಾಮ ಮಂತ್ರನ ಹೇಳ್ತೀನಿ ಅಂತ ಸಂಕಲ್ಪಗಳನ್ನು ಮಾಡ್ಕೊಳ್ಳುವಂಥದ್ದು. ಇದೆಲ್ಲನೂ ಕೂಡ ನಿಮಗೆ ಪ್ರೊಟೆಕ್ಟಿವ್ ಆಗಿರುತ್ತೆ. ಹಾಗೆ ಮುಂದೆ ಬರುವಂತಹ ದಿನಗಳು ಬಹಳಷ್ಟು ಪಾಸಿಟಿವ್ ಆಗೂ ಕೂಡ ಇರುತ್ತೆ ಅಂತ ಹೇಳಬಹುದು. ಸೊ ಇದ್ರ ಮುನ್ಸೂಚನೆ ನಿಮಗೆ ಜುಲೈ ಮಂತಲ್ಲಿ ಏನೆಲ್ಲ ವಿಚಾರಗಳು ಬರುವಂತಹ ಮುನ್ಸೂಚನೆಗಳನ್ನು ಭಗವಂತನಿಂದ ಕೊಟ್ಟಿದೆ ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬೈ ಮಾಡಬೇಕು, ಬೇಗ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗಲಿ, ಪ್ರತಿಯೊಬ್ಬರು ಕೂಡ ನೀವು ಪ್ರೊಟೆಕ್ಟಿವ್ ಆಗಿರಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನೇ ವಿಚಾರಗಳು ಬರೋದಕ್ಕೂ ಕೂಡ, ಯಾವುದೇ ಸ್ಟ್ರಕ್ ಆದಂಥ ವಿಚಾರಗಳು ಬರೋದಕ್ಕೂ ಕೂಡ ಸರಾಗವಾಗಿ ಈಸಿಯಾಗಿ ಬರೋದಕ್ಕೆ ಶುರು ಆಗುತ್ತೆ. ಈಗ ಏನಾಗಿರುತ್ತೆ, ನಿಂತ ನೀರಂತೆ ಆಗಿರ್ತೀರಿ. ಓಕೆ, ಅದನ್ನು ತೆಗೆದಾಗ ಬೇರೆ ನೀರುಗಳು ಕೂಡ ಬರ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ.